ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ವರಸ್ ವ್ಲಾಗ್ಸ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾವು ಲಿರಿಷಾ ಟೆಕ್ಸ್ಟೈಲಲ್ಲಿ ಸ್ವಲ್ಪ ಸ್ಯಾರೀಸ್ಗಳನ್ನೆಲ್ಲ ರೀಸ್ಟಾಕ್ ಮಾಡಿಸಿದ್ದೀನಿ. ಸೊ ಎಲ್ಲರೂ ಕೇಳ್ತಾಯಿದ್ರಿ, ಮ್ಯಾಮ್ ಇದು ಸ್ಯಾರೀಸ್ ಆಗೋಯ್ತಾ, ಬಾರಾಜಿ ಬಾ ಸ್ಯಾರೀಸ್ ಆಗೋಯ್ತಾ ಅಂತ ಎಲ್ಲ ಕೇಳ್ತಾಯಿದ್ರಿ. ಸೊ ಹಂಗಾಗ್ಬಿಟ್ಟು ಮತ್ತೆ ರೀಸ್ಟಾಕ್ನ ಮಾಡಿಸಿದ್ದೀನಿ. ಸೊ ನಿಮ್ಗೆ ಯಾರಿಗೆಲ್ಲ ಬೇಕು ನೀವು ಸ್ಯಾರೀಸ್ಗಳನ್ನ ನೀವು ಬೈ ಮಾಡ್ಕೊಳ್ಬೋದು, ಪಟ್ಟಂತ ಬೈ ಮಾಡ್ಕೊಳ್ಳಿ. ಆಮೇಲೆ ಏನೋ ಸೋಲ್ಡ್ ಔಟ್ ಅಂದಾಗ ಎಲ್ಲರೂ ಬೇಜಾರು ಮಾಡ್ಕೊತೀರಾ, ಯಾವಾಗ ಕೇಳಿದ್ರು ಬರೀ ಸೋಲ್ಡ್ ಔಟ್ ಅಂತೀರಾ ಅಂತ. ಸೊ ಹಂಗಾಗ್ಬಿಟ್ಟು ಇವಾಗ ತೋರಿಸ್ತೀನಿ, ಎಲ್ಲ ಒಂದೊಂದು ಪೀಸ್ನ ತೋರಿಸ್ತೀನಿ. ಸೊ ನಿಮಗೆ ಯಾವುದು ಬೇಕು ನೀವು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನನಗೆ ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ. ಸೊ ಇವಾಗ ಯಾವುದ್ಯಾವ್ದು ಕಲರ್ಸ್ನ ತೋರಿಸ್ತೀನಿ, ಅದರಲ್ಲೆಲ್ಲ ಒಂದು 20-30 ಹಾಕಿಸ್ಬಿಟ್ಟಿದ್ದೀನಿ. ಸೊ ನಿಮಗೆ ಯಾವ್ದು ಬೇಕೋ ಬೇಗ ಸೋಲ್ಡ್ ಅಂದರೆ ಲೈಕ್ ಬುಕ್ ಮಾಡ್ಕೊಳ್ಳಿ. ಇನ್ನೊಂದೇನು ಅಂದರೆ, ನನ್ನ ಆ್ಯನಿವರ್ಸರಿಗೆ ಆಗ್ತಾಗ ತುಂಬ ಜನ ಕೇಳಿದರೆ, ಮ್ಯಾಮ್ ಇದು ಪ್ಯೂರ್ ಮೈಸೂರು ಸಿಲ್ಕ್ ಥರನೇ ಅನ್ನಿಸ್ತಾ ಇದೆ, ಸೊ ಈ ಥರ ಸ್ಟಾಕ್ ಇದೆಯಾ ಅಂತ ನನಗೆ ಎಷ್ಟೊಂದು ಜನ ನಿಜ ಕೇಳಿದ್ರಿ. ಬಟ್ ಅವಾಗ ಸ್ಟಾಕ್ ಇಲ್ಲ. ಕೇಳಿದವ್ರಿಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ನಾನು ಅವ್ರಿಗೆ ಹೇಳ್ದೆ ಸೋಲ್ಡ್ ಔಟ್ ಅಂತ. ಮ್ಯಾಮ್ ಈ ಥರ ಸ್ಯಾರಿ ಬಂದ ತಕ್ಷಣ ನನಗೆ ಅಂದರೆ ಲೈಕ್ ವೀಡಿಯೋನಾದರೂ ಮಾಡಿ ಹಾಕಿ ಯೂಟ್ಯೂಬಲ್ಲಿ ನಾವು ಯಾರ್ಯಾರು ಸಬ್ಸ್ಕ್ರೈಬರ್ಗಳಿದ್ದೀವಿ ನಾವು ತೊಗೊಳ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರಿ. ಸೊ ಹಂಗಾಗ್ಬಿಟ್ಟು ಮತ್ತೆ ರೀಸ್ಟಾಕ್ ಮಾಡಿಸ್ತಾ ಇದೆಲ್ಲ ನೋಡಿ ಗೈಸ್. ಅದೇ ಮೈಸೂರು ಸಿಲ್ಕಲ್ಲಿ ಸೇಮು ನೋಡಿ, ಬಾರ್ಡರ್ ಯಾವ ಥರ ಬಂದಿದೆ ಅಂತ, ಏನು ಸಖತ್ತಾಗಿ ಗೋಲ್ಡ್ ಫಿನಿಶಿಂಗಲ್ಲಿ ಬಂದಿದೆ, ಬುಟ್ಟ ಥರನೂ ಲೈನ್ಸ್ ಥರನೂ ಬಂದಿದೆ. ಸೊ ಇದು ಎಷ್ಟೊಂದು ಜನ ನನಗೆ ಕೇಳಿದ್ರೆ, ನಾನು ಹಾಕ್ದಾಗ ಮ್ಯಾಮ್ ಇದು ಪ್ಯೂರ್ ಮೈಸೂರು ಸಿಲ್ಕಾ ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ನಂಗೆ ಅಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಸಖತ್ತಾಗಿದೆ ಸ್ಯಾರಿ ಅಂತ. ಪ್ಯೂರ್ ಮೈಸೂರು ಸಿಲ್ಕ್ ಥರನೇ ಅಂತ ಅನಿಸುತ್ತೆ ಅಂದರೆ ಇದು ಯಾವ ಥರ ಇರ್ಬೋದು ಸ್ಯಾರೀಸ್ ಅಂತ ಹೇಳ್ಬಿಟ್ಟು ನೀವೇ ಥಿಂಕ್ ಮಾಡಿ. ತುಂಬ ಚೆನ್ನಾಗಿದೆ. ಇದರಲ್ಲಿ ಕಲರ್ಸ್ಗಳು ಸಹ ಅವೈಲಬಲ್ ಇರುತ್ತೆ. ಸೊ ನಾನು ಎಲ್ಲ ಒಂದೊಂದು ಕಲರ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ನೋಡಿ, ಇದು ಬೇಬಿ ಪಿಂಕ್ ಕಲರ್ ಒಂಥರ, ಪರ್ಪಲ್ ಆ್ಯಂಡ್ ಬೇಬಿ ಪಿಂಕ್ ಎರಡು ಮಿಕ್ಸ್ ಇದೆ. ಬಟ್ ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಿದೆ ಗೊತ್ತಾಗಲ್ಲ. ಸೊ ನೋಡಿ, ಇದು ಅಷ್ಟೇ, ಈ ಸ್ಯಾರಿನೂ ಅಷ್ಟೇ ತುಂಬ ಸಕ್ಕತ್ತಾಗಿದೆ. ಮತ್ತು ಹಾರ್ಡ್ ಸೇಲ್ ಅಂತಲೇ ಹೇಳ್ಬೋದು, ಬೇಗ ಸೋಲ್ಡ್ ಔಟ್ ಆಗಿಬಿಡುತ್ತೆ ಈ ಥರ ಸ್ಯಾರೀಸ್ಗಳನ್ನ ತರಿಸೋದ್ರಿಂದ. ನಾನು ನೋಡಿ, ಇದು ಅಷ್ಟೇ ಸಕ್ಕತ್ತಾಗಿದೆ. ಇವೆಲ್ಲ ರೇರ್ ಕಲರ್ಸ್. ಇದು ಆ್ಯಕ್ಚುಲಿ ಏನಂತಂದರೆ, ಇವೆಲ್ಲ ಒಂದೊಂದು ಪೀಸ್ ಸ್ಯಾರೀಸ್ಗಳು. ಇದೆಲ್ಲ ಯೂನಿಫಾರ್ಮಿಟಿ ಬರೋದಿಲ್ಲ. ಇವಾಗ ಮಧುಗೌಡ ಸ್ಯಾರೀಸ್ ಅಂತ ಏನೆಲ್ಲ ಟ್ರೆಂಡ್ ಆಯ್ತಲ್ಲ, ಆ ಥರ ಯೂನಿಫಾರ್ಮಿಟಿ ಇರೋದಿಲ್ಲ. ಇದೆಲ್ಲ ಲೈಕ್ ಒಂದೊಂದೇ ಸ್ಯಾರೀಸ್ಗಳು. ಸೊ ಈ ಥರ ಸ್ಯಾರೀಸ್ಗಳನ್ನೇ ಜಾಸ್ತಿ ಇಷ್ಟಪಡ್ತೀರಾ, ನನ್ನ ಪೇಜಲ್ಲಿ ಜಾಸ್ತಿ ಇಷ್ಟಪಡ್ತೀರಾ. ಮ್ಯಾಮ್ ಯೂನಿಫಾರ್ಮಿಟಿ ಹಾಕಿಸ್ಬೇಡಿ ಮ್ಯಾಮ್, ನಮಗೊಂದು ಸ್ವಲ್ಪ ಲೈಕ್ ಯಾವ ಥರ ಡಿಫ್ರೆಂಟ್ ಕಲರ್ಸ್ ಹಾಕ್ಸಿ, ಮತ್ತು ಒಂದೊಂದು ಪೀಸ್ ಇರೋ ಥರ ಹಾಕ್ಸಿ, ಅಂದರೆ ಒಂದೊಂದು ಕಲರ್ಸ್ ಡಿಫ್ರೆಂಟಾಗಿರುತ್ತೆ ಗೊತ್ತಾ, ಕಾಂಟ್ರಾಸ್ಟಾಗಿ ಆ ಥರ ಹಾಕ್ಸಿ ಅಂತ ತುಂಬ ಜನ. ಇದು ಅಷ್ಟೇ, ನಾನು ಈಗ ಆಫ್ಟರ್ ಅಲ್ಲೇ ಲಾಂಗ್ ಟೈಮ್ ಆಯಿತು ನಾನು ವಿಡಿಯೋ ಮಾಡಿ, ಆವಾಗ ಇದು ಒಂದೇ ಒಂದು ಸ್ಯಾರೀಸ್ನ ನಾನು ಸ್ಯಾಂಪಲ್ಗೆ ಅಂತ ಹಾಕಿಸ್ಕೊಂಡಿದ್ದೆ. ಆ ಒಂದು ಸ್ಯಾರಿಗೆ 4 ಮೆಂಬರ್ಸ್ ಏನೋ ನನಗೂ ಬೇಕು ಅಂತ ಹೇಳ್ಬಿಟ್ಟು ಕಿತ್ತಾಡ್ತಾಯಿದ್ರಿ. ನೋಡಿ, ಈ ಸಲ ಫುಲ್ಲು ಸ್ಟಾಕ್ನ ಹಾಕ್ಸಿದ್ದೀನಿ. ಸೊ ಯಾರು ನನ್ನ ಹತ್ರ ಕೇಳಿದ್ರಿ, ಸೊ ಅವರೆಲ್ಲ ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಈ ಥರ ಹುಡುಗಿ ಬಂದಿದ್ದಾರೆ ಆ್ಯಂಡ್ ಅಂಬಾರಿ ಥರ ಇದನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರ ಇದೆ, ಮಧ್ಯದಲ್ಲಿ ನೋಡಿ ಈ ಥರ ಡಿಸೈನ್ಸ್ ಬಂದಿದೆ. ಹಾಗೆಲ್ಲ ಆಫ್ ಪ್ಯಾಟ್ರನ್ ಚೆಕ್ಸ್ ಬಂದಿದೆ. ನಿಜ ಸೂಪರ್ಬಾಗಿ ಕಾಣಿಸುತ್ತೆ. ಇದನ್ನು ಬ್ಲೌಸ್ನ ಸ್ಟಿಚ್ ಮಾಡಿ ಹಾಕ್ಕೊಂಡ್ರೆ ಲೈಕ್ ಇವಾಗ ಬರುತ್ತಲ್ವ ಬ್ಲೌಸಸ್ಗಳು, ಸೊ ಆ ಥರ ಎಲ್ಲ ಹಾಕ್ಕೊಂಡ್ರೆ ತುಂಬ ಸಖತ್ತಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಈ ಸ್ಯಾರಿ. ಹಾಗೆ ಸೇಮ್ ಕಲರಲ್ಲಿ ಇದೊಂದು ಬಾರ್ಡರ್ ಚೇಂಜ್, ಸೇಮ್ ಕಲರು ಲೈಕ್ ಬಾರ್ಡರ್, ಯಾರೆಲ್ಲ ಈ ಥರ ಬಾರ್ಡರ್ ಬೇಕು ಅಂತ ಕೇಳ್ತಾ ಇದ್ರಿ. ನೋಡಿ, ಈ ಥರ ಬಾರ್ಡ್ರೂ ಸಹ ಬಂದಿದೆ. ಇದು ಅಷ್ಟೇ ಕಾಂಟ್ರಾಸ್ಟ್ ಇರುತ್ತೆ. ಬ್ಲೌಸ್ ಯಾವುದೂ ಸೇಮ್ ಇರೋದಿಲ್ಲ. ಸೊ ಬೇಕಂತಂದರೆ ಬುಕ್ ಮಾಡ್ಕೊಳ್ಳಿ. ಸೊ ಇದು ಸಹ ರೀಸ್ಟಾಕ್ ಮಾಡಿಸಿದ್ದೀನಿ. ಮತ್ತೆ ನೋಡಿ, ನಿಜ ಇವೆಲ್ಲ ಸಕ್ಕತ್ತಾಗಿದೆ ಸ್ಯಾರೀಸು. ಸಿಂಪಲ್ ಫಂಕ್ಷನ್ಸ್ಗೆ ಅಥವಾ ಯುಗಾದಿ ಹಬ್ಬಕ್ಕೆ, ಇವಾಗ ಲೈಕ್ ಯುಗಾದಿ ಹಬ್ಬದಲ್ಲಿ ಆಯುಧ ಪೂಜೆ ಅಲ್ಲ, ಲೈಕ್ ಇದನ್ನು ಮಾಡ್ತಿರಲ್ವ, ಏನಾದರೂ ಪಕ್ಷ ಥರ ಮಾಡ್ತಾರೆ. ಒಬ್ಬೊಬ್ಬರು ಮಾಡ್ತಾರೆ, ಒಬ್ಬೊಬ್ಬರು ಮಾಡಲ್ಲ. ಸೊ ಅವ್ರಿಗೆಲ್ಲ, ಆಮೇಲೆ ಪೂಜೆಗಳಿಗೆ ಎಲ್ಲ ಥರನೂ ಯೂಸ್ ಆಗೋದು. ನೋಡಿ, ಇದೇನು ಸಖತ್ತಾಗಿದೆ. ಇದು ಆನಿಯನ್ ಬರುತ್ತಲ್ಲ ಆ ಕಲರ್ ಸಖತ್ತಾಗಿದೆ. ಈ ಸ್ಯಾರೀಸ್ ಎಲ್ಲ ಎಷ್ಟು ಬೇಕಾದರೂ ಇದೆ ಗೈಸ್ ಸ್ಟಾಕು. ಪಟ್ಟ ಅಂತ ಬುಕ್ ಮಾಡಿಕೊಂಡ್ರೆ ನಾನು ಪಟ್ಟ ಅಂತ ಕಳಿಸ್ತೀನಿ. ಈ ಸಲ ಎಲ್ಲ ತುಂಬ ಜಾಸ್ತಿನೇ ರೀಸ್ಟಾಕ್ ಮಾಡಿಸ್ಬಿಟ್ಟಿದ್ದೀನಿ. ಸುಮ್ಮನೆ ಕೇಳಿದವ್ರಿಗೆಲ್ಲ ಸ್ಟಾಕಿಲ್ಲ ಅಂತ ಏನು ಕೇಳಬೇಕಲ್ವ. ಸೊ ಹಂಗಾಗ್ಬಿಟ್ಟು ನನ್ನ ಕೆಲಸಗಳೆಲ್ಲ ಏನೇನಿತ್ತು ಅದನ್ನೆಲ್ಲದ್ರ ಮಧ್ಯೆ ಈ ಯೂಟ್ಯೂಬ್ ವೀಡಿಯೋಸ್ನ ಮಾಡಬೇಕಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನಿಮಗೋಸ್ಕರ ನಾನು ವೀಡಿಯೋಸ್ನ ಮಾಡ್ತಾ ಇರೋದು, ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಗಳಿಗೂ ಸಹ ಸ್ಯಾರೀಸ್ ಸಿಗಬೇಕು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋಸ್ನ ಮಾಡಿ ಹಾಕ್ತಾಯಿದ್ದೀನಿ.
ಸೊ ಇದನ್ನು ಎಡಿಟಿಂಗ್ ಮಾಡಬೇಕು, ಕ್ರಾಸ್ ಚೆಕ್ ಮಾಡಬೇಕು ವಿಡಿಯೋನ, ಮತ್ತು ಅಪ್ಲೋಡ್ ಮಾಡಬೇಕು, ಮತ್ತು ಇನ್ಸ್ಟಾನು ಮೇಂಟೈನ್ ಮಾಡಬೇಕು, ಎಫ್ ಬಿನೂ ಮೇಂಟೈನ್ ಮಾಡಬೇಕು, ಎಲ್ಲನೂ ಮೇಂಟೈನ್ ಮಾಡಬೇಕು. ಸೊ ಹಂಗಾಗಿ ಸ್ವಲ್ಪ ಯೂಟ್ಯೂಬ್ದು ಅಂದರೆ ಸ್ಯಾರೀಸ್ದು ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಅಷ್ಟು ಬಿಟ್ಟರೆ ಪರವಾಗಿಲ್ಲ ಗೈಸ್, ಮಾಡ್ತೀನಿ ನಿಮಗೋಸ್ಕರ ಮಾಡಿಕೊಂಡೆ. ಸೊ ನಂದು ಯೂಟ್ಯೂಬ್ ಸಹ ಮಾನಿಟೈಸೇಷನ್ ಆಗಲಿಕ್ಕೆ ನಿಯರ್ ಇದೆ ಅಂತ ನಾನು ಹೇಳಿದ್ದೆ ನಿಮಗೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯವಾಗಿರುತ್ತೆ. ಸೊ ಹಾಗೆ ನಾನು ವ್ಯೂಸ್ ಬಗ್ಗೆ ತಲೆನೇ ಕೆಡಿಸ್ಕೊತಿಲ್ಲ ಗೈಸ್. ಇನ್ನೊಂದು ಹೇಳ್ಬೇಕಂದ್ರೆ, ನನ್ನ ಸಬ್ಸ್ಕ್ರೈಬರ್ಗಳು ಏನು ನನ್ನ ನಂಬಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ನನ್ನ ಚಾನಲ್ನ ನೋಡ್ತಾ ಇದ್ದಾರೆ. ಸೊ ಅವರಿಗೋಸ್ಕರ ನಾನು ವೀಡಿಯೋಸ್ನ ಮಾಡ್ತೀನಿ. ನನಗೇನು ಲಕ್ಷಾಂತರ ವ್ಯೂ ಬೇಡ ಅಥವಾ ಕೋಟಿ ವ್ಯೂಸ್ ಬೇಡ. ಸೊ ಯಾಕಂತಂದರೆ ಒಂದೊಂದು ಟೈಮ್ ಬೇಜಾರಾಗ್ಬಿಡುತ್ತೆ. ಇಷ್ಟೊಂದು ಕೆಲಸದ ಮಧ್ಯದಲ್ಲಿ, ಹಾಗೆ ಫ್ಯಾಮಿಲಿ ಮಧ್ಯದಲ್ಲಿ ಎಲ್ಲನೂ ಸಹ ಮೇಂಟೈನ್ ಮಾಡಿಕೊಂಡು ಯೂಟ್ಯೂಬ್ ವ್ಲಾಗ್ನ ಎಡಿಟ್ ಮಾಡಿಕೊಂಡು ಕಂಟೆಂಟ್ ಹುಡಿಕೊಂಡು, ಹಾಗೆ ಈ ಪ್ಲಾಟ್ಫಾರ್ಮ್ನ ನಮ್ಮ ಸ್ಯಾರಿ ಬಿಸ್ನೆಸ್ಗೋಸ್ಕರ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನನ್ನ ಯಾರು ಇಷ್ಟಪಟ್ಟು ಒಬ್ಬರು ನೋಡ್ತೀರಲ್ವಾ ವಿಡಿಯೋ, ಸೊ ನಾನು ಅವ್ರಿಗೋಸ್ಕರನೇ ವಿಡಿಯೋ ಮಾಡ್ತೀನಿ. ಇವತ್ತು ಒಬ್ಬರಾಗಿರ್ಬೋದು, ಮುಂದೆ ಒಂದು ದಿವಸ ಎಷ್ಟೊಂದು ಜನ ನೋಡ್ತಾರೆ. ಅಂದರೆ ಲೈಕ್ ನಾನು ಯಾವ ಥರ ಹೇಳ್ತಿದ್ದೀನಿ ಅಂದರೆ, ಫಸ್ಟು ಚಿಕ್ಕ ಮಗು ಯಾವ ಥರ ಅಂಬೆಗಾಲು ಇಡುತ್ತೆ ಅದೇ ಥರನೇ ಅಲ್ವಾ. ಸೊ ಹಂಗಾಗ್ಬಿಟ್ಟು ನಾನು ತಲೆನೇ ಕೆಡಿಸ್ಕೊತಿಲ್ಲ ವ್ಯೂಸ್ ಬಗ್ಗೆ ಎಲ್ಲ. ನನಗೆ ವ್ಯೂಸ್ ಆಗ್ತಾಯಿಲ್ಲ, ನನಗೆ ಆಗೋ ಅಷ್ಟೇ ವ್ಯೂಸ್ ಸಾಕು, ನನಗೇನು ವಾಚಿಂಗ್ ಅವರ್ಸ್ ಆದರೆ ಸಾಕು. ಸೊ ಯಾಕಂದರೆ ಮಾನಿಟೈಸೇಷನ್ ಆಗಲಿಕ್ಕೆ ವಾಚಿಂಗ್ ಅವರ್ಸು ಸಹ ಅಷ್ಟೇ ಇಂಪಾರ್ಟೆಂಟು. ವ್ಯೂಸ್ ಎಲ್ಲ ಕೌಂಟ್ ಆಗೋದು ಯಾವಾಗ ಅಂದರೆ, ನಮ್ಮದು ಲೈಕ್ ಅರ್ನಿಂಗ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗಿಂದ ವ್ಯೂಸ್ ಎಲ್ಲ ಕೌಂಟ್ ಆಗುತ್ತೆ. ನಂಗೆ ಡೋಂಟ್ ವರಿ, ನಂಗೆ ವ್ಯೂಸ್ ಬಗ್ಗೆ ನಾನು ತಲೆನೇ ಕೆಡಿಸ್ಕೊತಿಲ್ಲ. ನನ್ನ ಕೆಲಸ ಏನೈತೆ ನಾನು ಶ್ರದ್ಧೆಯಿಂದ ಮಾಡ್ತಾಯಿದ್ದೀನಿ. ಸೊ ನನಗೆ ಅದ್ರ ಬಗ್ಗೆ ನನಗೆ ಲೈಕ್ ಏನಂತಾರೆ ಖುಷಿ ಇದೆ, ನನಗೆ ಅಷ್ಟೇ ಸಾಕು. ಯಾರು ಒಬ್ಬರು ನಾನು ವೀಡಿಯೋ ನೋಡ್ತೀರಾ ಗೊತ್ತಾ, 1 ವ್ಯೂ ಅಂತ ಆಗುತ್ತೆ ಗೊತ್ತಾ, ನಾನು ಅವ್ರಿಗೋಸ್ಕರ ವೀಡಿಯೋ ಮಾಡ್ತೀನಿ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಸೊ ನನಗೇನಕ್ಕೆ ಈ ಥರ ಎಲ್ಲ ಹೇಳಿದೆ ಅಂದರೆ, ಸೊ ನಾನು ಒಂದ್ಸಲಿ ಇನ್ಸ್ಟಾಗ್ರಾಮಲ್ಲಿ ಲೈವ್ ಹೋಗಿದ್ದೆ. ಸೊ ಅವಾಗ ಯಾರೋ ಬೇಕು ಅಂತ ಐಡೆಂಟಿಫೈ ಮಾಡಿ ಹೇಳಿದ್ದು ಏನಂತ, ನೀವು ವ್ಯೂಸೇ ಆಗ್ತಾಯಿಲ್ಲ, ಏನಕ್ಕೆ ಯೂಟ್ಯೂಬ್ದು ಅಂದರೆ ವೀಡಿಯೋಸ್ನ ಮಾಡ್ತಾಯಿದ್ದೀರಾ ಅಂತ. ನಾನು ಅವ್ರಿಗೆ ಇಲ್ಲಿಂದನೇ ರಿಪ್ಲೈ ಕೊಡ್ತೀನಿ, ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾ ಇರೋದು ವ್ಯೂಸ್ಗೋಸ್ಕರ ಆಗಲಿ, ಇದಕ್ಕೋಸ್ಕರ ಅದಕ್ಕೋಸ್ಕರ ಅಲ್ಲ. ವ್ಯೂಸ್ ಅನ್ನೋದು ಕಾಮನ್, ಅಂದರೆ ಇಷ್ಟಪಟ್ಟು ನೋಡ್ತಾರೆ, ಕೆಲವೊಬ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಸೊ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಿಲ್ಲ. ಸೊ ಯಾಕಂತಂದರೆ ನನಗೆ ಯಾರು ನೋಡ್ತಾ ಇದ್ದಾರೆ, ನನ್ನ ಯಾರು ಇಷ್ಟಪಟ್ಟು ನೋಡ್ತಾ ಇದ್ದಾರೆ, ನಾನು ಅವ್ರಿಗೋಸ್ಕರ ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಎಲ್ಲನೂ ಸ್ಟಾರ್ಟಿಂಗಿಂದಲೇ ಬೆಳೆದು ಬಿಡಲ್ಲ. ಸೊ ಹಂಗಾಗ್ಬಿಟ್ಟು ನಾನು ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ ಅನ್ನೋದು ಕ್ಲಾರಿಫಿಕೇಷನ್ ನಿಮಗೆ ಸಿಕ್ಕಾಗಿದೆ ಅಂತ ಅನ್ಕೊತೀನಿ ಇದರಲ್ಲೇನೆ. ಸೊ ನನ್ನ ಕೆಲಸ ಏನೈತೆ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ನಿಮಗೂ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಳಿ. ಓಕೆ, ಇವಾಗ ನಮ್ಮ ಯೂಟ್ಯೂಬ್ ಕಡೆ ಬರೋಣ. ನಿಮಗೆ ಯಾವ ಥರ ಕಂಟೆಂಟ್ಸ್ ಬೇಕು, ಹಾಗೆ ಯಾವ ಥರ ವೀಡಿಯೋಸ್ನ ನಾನು ಮಾಡಬೇಕು ಅನ್ನೋದು ನಾನು ಹೇಳಿ. ಹಾಗೆ ಲೈಫ್ ಸ್ಟೈಲ್ ಆಗಿರಲಿ, ಮೇಕಪ್ ವೀಡಿಯೋಸ್ ಆಗಿರಲಿ, ಟ್ರಾವೆಲ್ ವೀಡಿಯೋಸ್ ಆಗಿರಲಿ, ಅಥವಾ ಸ್ಕಿನ್ ಕೇರ್ ಅಥವಾ ಕುಕ್ಕಿಂಗ್, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅನ್ನೋದನ್ನ ನನಗೆ ಪ್ಲೀಸ್ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ. ನಿಮ್ಗೆ ಏನು ಅನಿಸುತ್ತೆ ನನ್ನ ವೀಡಿಯೋ ಬಗ್ಗೆ ಕಮೆಂಟ್ ಮಾಡಿದ್ರೆ ನಮಗೂ ಗೊತ್ತಾಗುತ್ತೆ. ಸೊ ನಾನು ಈ ಥರ ಮಾಡಬೇಕು, ಈ ಥರ ಮಾಡಬಾರ್ದು ಅನ್ನೋದನ್ನ ನಾವು ತಿಳ್ಕೊಂಡು ಸೊ ನಾವು ವೀಡಿಯೋಸ್ನ ಮಾಡ್ಬೋದು ಅಂತ ಅಷ್ಟೇ. ಸೊ ಯಾರೆಲ್ಲ ನೋಡ್ತೀರಾ, ಸೊ ಪ್ಲೀಸ್ ಅವರೆಲ್ಲ ನನಗೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ಈ ಥರ ಮಾತಾಡ್ತಾರೆ ಅಲ್ವಾ, ಸೊ ಅವ್ರಿಗೆಲ್ಲ ಒಂದು ಒಳ್ಳೆ ಆನ್ಸರ್ ಸಿಕ್ದಂಗೆ ಆಗುತ್ತೆ. ನಾನು ಅಂಥ ಕ್ವಶನ್ಸ್ನೆಲ್ಲ ತೊಗೊಳಲ್ಲ, ಬಟ್ ಲೈವಲ್ಲಿ ಬಂದು ಕೇಳ್ತಿರಲ್ಲ, ನಿಮ್ಗೆ ಮಾನ ಮರ್ಯಾದೆ ಇಲ್ವಾ. ಓಕೆ ಗೈಸ್, ಇನ್ನು ಬ್ಯಾಡ್ ವರ್ಡ್ಸ್ ಎಲ್ಲ ಬರುತ್ತೆ, ಬಟ್ ನನಗೆ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಓಕೆ, ಈ ಸ್ಯಾರಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇವಾಗ ನಾನು ಏನೆಲ್ಲ ತೋರಿಸ್ತಾ ಇದೆಲ್ಲ ಮೈಸೂರು ಸಿಲ್ಕ್ ಕ್ರಿಪ್ ಸ್ಯಾರೀಸೇ ಆಗಿರುತ್ತೆ. ಸೊ ಹಾಗೆ ನಿಮಗೆ ಯಾವ ಥರ ಸ್ಯಾರೀಸ್ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಸಹ ನಂಗೆ DM ಮಾಡಿರಿ, ನಾನು ಖಂಡಿತ ವ್ಲಾಗ್ ಮಾಡಿ ಹಾಕ್ತೀನಿ. ಮೇಲೆ ಬ್ಯಾಕ್ ಟು ಬ್ಯಾಕ್ ಸ್ಯಾರಿ ವ್ಲಾಗ್ಸು ಬರುತ್ತೆ. ಹಾಗೆ ಪ್ರತಿಯೊಂದು ವ್ಲಾಗ್ನೂ ಸಹ ನಾನು ಮಾಡ್ತಾ ಇರ್ತೀನಿ. ಓಕೆ, ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್. ಹಾಗೆ ನಿಮಗೆ 500 ಫಾಲೋವರ್ಸ್ ಯಾವ ಥರ ಕಂಪ್ಲೀಟ್ ಮಾಡಿದೆ, ಹಾಗೆ 1000 ಯಾವ ಥರ ಕಂಪ್ಲೀಟ್ ಮಾಡಿದೆ, ಲೈಕ್ ನಾನು ಯಾವ ಥರ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಅನ್ನೋ ಕ್ಯೂರಿಯಾಸಿಟಿ ನಿಮಗಿದ್ರೆ, ಸೊ ಅದನ್ನು ಸಹ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಬೇಕು ಅನ್ನೋರು ಎಸ್ ಅಂತ ನಂಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು, ಬಾಯ್. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ.